ಯಾಕಪ್ಪ ಎತ್ತಾಗ್ತಾ ಇದಾರೆ ಅಂದ್ರೆ ನೀವು ಶೋರೂಮಲ್ಲಿ 1-1.5 ಲಕ್ಷ ಕೊಟ್ಟು ತಗೋಬೇಕಲ್ಲ ಹೊಸ ಗಾಡಿಗಳು. ಅವೆಲ್ಲ ನಿಮಗೆ 70,000, 50,000, 60,000ಕ್ಕೆಲ್ಲ ನಿಮಗೆ ಓಲಾ, ಏತರ್ರು, ಚೇತಕ್, ವೀಡಾ ಎಲ್ಲ ಗಾಡಿಗಳು ನಿಮಗೆ 50% ಡಿಸ್ಕೌಂಟಲ್ಲಿ ಸಿಗ್ತಾ ಇದಾವೆ. ಯಾಕಪ್ಪ ಅಂದರೆ ಬ್ಯಾಂಕ್ ಸೀಸಿಂಗ್ ಗಾಡಿಗಳು ಬಂದಿದ್ದಾವೆ, ಲಿಮಿಟೆಡ್ ಸ್ಟಾಕ್ ಇದೆ. ಹಳೆ ಗಾಡಿನ ಸರಿ ಮಾಡ್ಸೋದು ಹೆಂಗೆ, ಏನಪ್ಪ ಎತ್ತ ಅಂತ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಯಾವುದೇ ರೀತಿಯ ಬ್ಯಾಟ್ರಿ ಆಗಿರಲಿ, ಓಲಾ ಬ್ಯಾಟ್ರಿ ಆಗಿರಲಿ ಅಥವಾ ಚೈನೀಸ್ ಬ್ಯಾಟ್ರಿ ಆಗಿರಲಿ, ಕಂಪ್ಲೀಟ್ ಎಲ್ಲ ಬ್ಯಾಟ್ರಿಗಳ ಸರ್ವಿಸ್ ನಮ್ಮ ಹತ್ರನೇ ಸಿಗುತ್ತೆ ನಿಮಗೆ. ನಾವೀಗ ಕಾರ್ ಶೋರೂಮ್ಗೆ ಹೋದ್ರೆ ಕಾರ್ ಏನಾಗಿದೆ ಅಂತ ಹೇಳ್ಬಿಟ್ಟು ಫುಲ್ ಬಿಚ್ಚಿ ನೋಡಲ್ಲ, ಜಸ್ಟ್ ಒಂದು ಪ್ಲಗ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರ ಸಿಸ್ಟಮಲ್ಲಿ ಏನಾಗಿದೆ ಅಂತ. ಅದೇ ಥರ ನಿಮ್ಮ ಹತ್ರ ಎಲೆಕ್ಟ್ರಿಕ್ ಸ್ಕೂಟರ್ ಏನಾದರೂ ಸರ್ವಿಸ್ ಮಾಡಬೇಕಂದ್ರೆ ಮೈ ಬ್ಯಾಟ್ರಿ ಟೆಕ್ಕಲ್ಲಿ ತುಂಬ ಅಡ್ವಾನ್ಸ್ ಆಗಿದ್ದಾರೆ. ಸೊ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಯಾವ ಥರ ಸೆಟಪ್ ಇದು ಮಾಡೋದು. ಕಂಪ್ಲೀಟ್ ಆಗಿ ಇದೇನಂತ ಹೇಳಿದ್ರೆ ಒಂದು ಓಲಾ ವೆಹಿಕಲ್ ಸೆಟಪ್ ಇದೆ. ಈ ಓಲಾ ವೆಹಿಕಲ್ ಅಲ್ಲಿ ಯಾವುದೇ ರೀತಿಯ ಪಾರ್ಟ್ ಹೋಗಿದ್ರು ಕೂಡ ಇದ್ರಲ್ಲಿ ರಿಪ್ಲೇಸ್ ಮಾಡ್ಬಿಟ್ಟು ಕಂಪ್ಲೀಟ್ ಟೆಸ್ಟ್ ಮಾಡಿ. ಇದೊಂದು ರನ್ನಿಂಗ್ ಸೆಟಪ್ ಆಕ್ಚುಲಿ. ಈಗೇನು ಒಂದು ವೆಹಿಕಲ್ ಇರುತ್ತೆ, ಆ ವೆಹಿಕಲ್ ಒಂದು ಕಂಪ್ಲೀಟ್ ಸೆಟಪ್ ಇದಾಗಿರುತ್ತೆ. ಈಗ ನೋಡಿ, ನಾನು ವೆಹಿಕಲ್ ರನ್ ಮಾಡ್ತೀನಿ, ಥ್ರಾಟಲ್ ಮಾಡ್ತೀನಿ, ಮೋಟರ್ ರನ್ ಆಗುತ್ತೆ. ಇದ್ರಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಎಲ್ಲ ಕಂಪ್ಲೀಟ್ ಡಯಾಗ್ನೋಸ್ಟ್ ಆಗಿ ಪಾರ್ಟ್ ರಿಪ್ಲೇಸ್ಮೆಂಟ್. ಈಗ ಪಾರ್ಟ್ ರಿಪ್ಲೇಸ್ ಮಾಡೋದು ಹೋಗಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಬೇಗ ನಾವು ರಿಸಾಲ್ವ್ ಮಾಡ್ಕೊಡ್ತಾ ಹೋಗ್ಬೋದು. ನೋಡಿ, ಎಲೆಕ್ಟ್ರಿಕ್ ಸ್ಕೂಟರ್ ಏನಾದ್ರು ತಗೋತೀನಿ ಅಂದ್ರೆ ಎಲ್ಲ ಬ್ರಾಂಡೆಡ್ ಸ್ಕೂಟರ್ಗಳೇ. ಓಲಾ, ಏತರ್ರು, ವೀಡು, TVS iQube, ಚೇತಕ್ ಎಲ್ಲ 1-1.5 ವರ್ಷದ ಗಾಡಿಗಳಿವು. ನೀವು ಶೋರೂಮಲ್ಲಿ ತಗೊಳೋದಕ್ಕಿಂತ 50% ಕಡಿಮೆ ದುಡ್ಡಿಗೆ ಸಿಗ್ತಾ ಇದೆ. ಅಂದರೆ 1.5 ಲಕ್ಷ ಎಲೆಕ್ಟ್ರಿಕ್ ಸ್ಕೂಟರ್ ಇದ್ರೆ ನಿಮಗೆ ಬರೀ 70,000 ರೂಪಾಯಿ ಸಿಗ್ತಾ ಇದೆ. ಅಂದರೆ 40 to 50% ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ. ಓಲಾ S1 Pro ಹೊರಗಡೆ ತಗೊಂತೀನಿ ಅಂದ್ರೆ 1.5 ಲಕ್ಷ, ಇಲ್ಲಿ ಬರೀ 39,000 ಕೊಡ್ತಾ ಇದೆ. 1,10,000 ಮೇಲಿದೆ ಹೊರಗಡೆ ತಗೊಳಕ್ಕೆ, ಬರೀ 50-60,000 ರೂಪಾಯಿಗೆಲ್ಲ ಸಿಗ್ತಾ ಇದೆ. TVS iQube ಹೊರಗಡೆ ತಗೊಂತೀನಿ ಅಂದ್ರೆ 1.5 ಲಕ್ಷ ಆಗುತ್ತೆ, ಇಲ್ಲಿ ಬರೀ 70,000. ಬರೀ ಬೆಂಗಳೂರು ಅಷ್ಟೇ ಅಲ್ಲ, ಮೈಸೂರಲ್ಲೂ ಕೂಡ ನಮ್ದು ಇದೇ ರೀತಿಯ ಸರ್ವಿಸ್ ಸ್ಟೇಷನ್ ಇದೆ. ನಿಮ್ಮ ಹತ್ರ ಯಾವುದೇ ರೀತಿಯ ಎಲೆಕ್ಟ್ರಿಕ್ ಗಾಡಿಗಳಾಗಿರಲಿ, ಓಲಾ, ಏತರ್, ಚೇತಕ್ ಯಾವುದೇ ಗಾಡಿ ಆಗಿರಲಿ ಕೂಡ ಮೈಸೂರಲ್ಲೂ ಸರ್ವಿಸ್ ಸಿಗುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಹೇಗೇನು ಮತ್ತೆ ಬೆಂಗಳೂರಿನ ಸುಂಕುತ್ಕಟ್ಟಲ್ಲಿ ಇರ್ತಕ್ಕಂಥ ಮೈ ಬ್ಯಾಟ್ರಿ ಟೆಕ್ ಅಂತಕ್ಕಂಥ ಒಂದು ಸಂಸ್ಥೆಗೆ ಬಂದಿದ್ದೀನಿ. ಸೊ ಯಾರೆಲ್ಲ ಒಂದು ಪ್ರೀಮಿಯಂ ಗಾಡಿಗಳನ್ನ ಬೈ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ರು, ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ, ಅಂದರೆ XYZ ಬೇರೆ ಬ್ರ್ಯಾಂಡ್ಗಳೆಲ್ಲ ಇದ್ದಾವೆ, ಅವುಗಳ ಮೇಲೆ ನಂಬಿಕೆ ಇನ್ನೆಲ್ಲ ಆಫ್ಟರ್ ಸೇಲ್ಸ್ ಸರ್ವಿಸ್ ಎಲ್ಲ ಇಶ್ಯೂ ಇದೆ. ಕೆಲವರು ಚೆನ್ನಾಗೂ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ತೂಗೋಕ್ಕಾಗಲ್ಲ. ಬಟ್ ಇವತ್ತಿಗೂ ಪ್ರೀಮಿಯಂ ಗಾಡಿಗಳು ಅಂದರೆ ಓಲಾ ಆಗಿರ್ಬೋದು, ಏತರ್ ಆಗಿರ್ಬೋದು, ಚೇತಕ್ ಆಗಿರ್ಬೋದು, TVS iQube ಆಗಿರ್ಬೋದು. ಸೊ ಓಲಾದಲ್ಲೇ ಸುಮಾರು ವೆರೈಟಿ ಇದೆ, ಮತ್ತು ಹೀರೋ, ವೀಡಾ ಆಗಿರ್ಬೋದು. ಇಷ್ಟೆಲ್ಲ ಗಾಡಿಗಳು ಒಂದು ಫೀಲ್ಡಲ್ಲಿ ಒಂಥರ ಎಮ್ಮರವಾಗಿ ಆಳ್ತಾ ಇದ್ದಾವೆ. ಅಂದರೆ ಒಂದು ಜೆನ್ಯೂನಿಟಿಯಾಗಿ ಸೇಲ್ಸ್ ಚೆನ್ನಾಗಿ ಹೋಗ್ತಾ ಇದೆ. ಅಂಥ ಗಾಡಿಗಳು ಇಲ್ಲಿ ಸೇಲ್ಸ್ಗಿದ್ದಾವೆ. ಅದು ಕೂಡ ಕೇವಲ 1-1.5 ವರ್ಷದ ಗಾಡಿಗಳು. ಏನಕ್ಕಂದರೆ ಬ್ಯಾಂಕ್ ಸೀಸ್ ಆಗಿಬಿಟ್ಟು ಈ ಗಾಡಿಗಳನ್ನ ಆ್ಯಕ್ಷನಲ್ಲಿ ಇವ್ರು ಸೇಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವ ಏಜೆಂಟು ಇಲ್ಲ, ಬ್ರೋಕರ್ ಇಲ್ಲ, ಡೈರೆಕ್ಟಾಗಿ ಅವ್ರ ಕಡೆಯಿಂದ ಸಿಗ್ತಾ ಇರೋದು. ಅರೌಂಡ್ 50% ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ. 1-1.5 ಲಕ್ಷ ಇರ್ತಕ್ಕಂಥ ಪ್ರೈಸು ಶೋರೂಮಲ್ಲಿ ಇವ್ರ ಹತ್ರ ಬರೀ 50% ಅಂದರೆ ನಿಮ್ಗೆ 60,000, 70,000ಕ್ಕೆಲ್ಲ ಸಿಕ್ಬಿಡುತ್ತೆ. ಇನ್ನು ಕೆಲವೊಂದು ಗಾಡಿ 39-40,000ಕ್ಕೆಲ್ಲ ಗಾಡಿಗಳಿದ್ದಾವೆ. ನೋಡಿ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಮೈ ಬ್ಯಾಟ್ರಿ ಟೆಕ್ಕು ಹಾಗೇನೆ ಇವ್ರದೇ ಸರ್ವಿಸು ಕೂಡ ಇದೆಯಂತೆ. ಸೊ ಪ್ರತಿಯೊಂದು ಈ ವಿಡಿಯೋದಲ್ಲಿ ತೋರಿಸ್ತಾನೆ. ಲಿಮಿಟೆಡ್ ಸ್ಟಾಕ್ ಇದೆ ನೋಡಿ, ಇಷ್ಟೇ ಸ್ಟಾಕ್ ಇರ್ತಕ್ಕಂಥದ್ದು. ಬೇಗ ಬೇಗ ಬಂದರೆ ಇದರಲ್ಲಿ ಯಾರೆಲ್ಲ ಫಿಲ್ಟರ್ ಮಾಡ್ಕೊಂಡು ಯಾವ ಗಾಡಿ ಬೇಕೋ, ಚೆನ್ನಾಗಿರೋ ಗಾಡಿ ಅಂದರೆ ಎಲ್ಲವೂ ಚೆನ್ನಾಗಿದೆ, ಅದರಲ್ಲೂ ಚೆನ್ನಾಗಿರೋ ಗಾಡಿನ ನೀವು ಚೂಸ್ ಮಾಡ್ಬೋದು. ಅಂದರೆ ಇನ್ನೂ ಕಡಿಮೆ ಓಡಿರ್ತಕ್ಕಂಥ ಗಾಡಿ ಚೂಸ್ ಮಾಡ್ಬೋದು, ಇನ್ನೂ ಕಂಡೀಷನ್ ಆಗಿರ್ತಕ್ಕಂಥ ಗಾಡಿಗಳನ್ನ ಚೂಸ್ ಮಾಡ್ಬೋದು. ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಹಾಗಾದ್ರೆ ಶೋರೂಮಲ್ಲಿ ಏನು ಪ್ರೈಸಿಗೆ ಕೊಡ್ತಾರೋ ಅದಕ್ಕಿಂತ 50% ಕಮ್ಮಿ ದುಡ್ಡಲ್ಲಿ ಕೊಡ್ತೀರಾ? 100% ಅಲ್ವಾ? ಶೋರೂಮಲ್ಲಿ TVS iQube ತಗೋತೀರಾ ಅಂದ್ರೆ ಮಿನಿಮಮ್ 1,40,000 ನಮ್ಮ ಹತ್ರ ಬನ್ನಿ, ನಿಮ್ಗೆ 70,000ಕ್ಕೆ ಸಿಗುತ್ತೆ. ಅಂದ್ರೆ 1.5 ಲಕ್ಷ ಇರ್ತಕ್ಕಂಥ ಗಾಡಿ ಬರೀ 70,000 ಕೊಡ್ತೀರಾ? 100% TVS iQube ಹೌದು. ಎಷ್ಟಿದೆ ಸ್ಟಾಕ್ ಇದು? ಇದು ನಿಮಗೆ TVS ಸ್ಟಾಕ್ ಮೋರ್ ದೆನ್ ನಿಮ್ಗೆ ಒಂದು 20 to 25 TVS ಸ್ಟಾಕ್ಸ್ ಇದೆ. ನಿಮ್ಗೆ ಬರೀ TVS iQube ಅಂತಲ್ಲ, ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು. ನಿಮ್ ಕೇಸ್ ಏನಾದ್ರು ನಿಮ್ಗೆ ಬರೀ ಓಲಾ ನೋಡ್ತಾ ಇದ್ದೀರಾ, ಓಲಾದೇ ನಿಮ್ಗೆ ಸಿಕ್ಕಾಪಟ್ಟೆ ಸ್ಟಾಕ್ಸ್ ಇದೆ. ಏತರ್ ಬೇಕಂದ್ರೆ ಏತರ್ದು ಕೂಡ ಸ್ಟಾಕ್ ಇದೆ. ಇಲ್ಲ ನೀವೇನಾದ್ರೂ ಸ್ವಲ್ಪ ಪೋರ್ಟಬಲ್ ಬ್ಯಾಟ್ರಿ ಬೇಕು, ಪ್ರೀಮಿಯಂ ಅಂದ್ರೆ ಒಂದು ಅಫೋರ್ಡಬಲ್ ವೆಹಿಕಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಬೀಡಾ ಕೂಡ ಆಪ್ಷನ್ ಇದೆ ನಿಮ್ಗೆ. ಬೀಡಾ ಇದೆ, ಏತರ್ ಇದೆ, ಚೇತಕ್ ಇದೆ. ನಿಮ್ಗೆ ಎಲ್ಲ A to Z ನಿಮ್ಗೆ ಪ್ರೀಮಿಯಂ ಬ್ರ್ಯಾಂಡ್ ಅಲ್ಲಿ ಯಾವುದೇ ಬ್ರ್ಯಾಂಡ್ ಬೇಕಂದ್ರೂ ಕೂಡ ಪ್ರೀ ಓನ್ಡ್ ವೆಹಿಕಲ್ಸ್ಗೆ ನೀವು ಮೈ ಬ್ಯಾಟ್ರಿ ಟೆಕ್ಗೆ ವಿಸಿಟ್ ಮಾಡ್ಬೋದು. ಸೊ ಹಾಗಾದ್ರೆ ಈಗ ಓಲಾ, ಏತರ್ ಮತ್ತೆ ಇವೆರಡೂ ಕೂಡ ಆಲ್ಮೋಸ್ಟ್ ಒಂದು ಫೀಲ್ಡ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ಟಾಪ್ ಅಲ್ಲಿ ಹೋಗ್ತಾ ಇರೋದು. ಓಲಾ ಈ ಗಾಡಿಗಳಲ್ಲಿ ಎಷ್ಟು ವೆರೈಟಿ ಇದೆ ನಿಮ್ಮಲ್ಲಿ? ಓಲಾಲಿ ನಿಮಗೆ ಬೇಸ್ ವೇರಿಯಂಟ್ ಇಂದ ಹಿಡಿದು ಟಾಪ್ ವೇರಿಯಂಟ್, ಇದ್ರಲ್ಲಿ ಜನರೇಷನ್ಸ್ ಕೂಡ ಬರುತ್ತೆ. ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ನಿಮ್ಗೆ ಎಲ್ಲಾ ತರದ ಮಾಡೆಲ್ಸ್ ಸಿಗುತ್ತೆ. ಫಸ್ಟ್, ಸೆಕೆಂಡ್, ಥರ್ಡ್ ಜನರೇಷನ್. ಸೊ ಜನರೇಷನ್ ವೈಸ್ ಹೋಗ್ತೀರಾ ಅಂದ್ರೆ ಪ್ರೋ ವೇರಿಯಂಟ್ ಸಿಗುತ್ತೆ ನಿಮ್ಗೆ, ಪ್ರೋ ಮಾಡೆಲ್ ಸಿಗುತ್ತೆ. ಪ್ರೋ ಇಂದ ಬೇಸಿಕ್ ವೇರಿಯಂಟ್, ಮಿಡ್ ವೇರಿಯಂಟ್ ಬೇಕಂದ್ರೆ ಮಿಡ್ ವೇರಿಯಂಟ್ಸ್ಗಳು ಸಿಗುತ್ತೆ. ಇಲ್ಲಾಂದ್ರೆ ಬೇಸಿಕ್ ಗಾಡಿಗಳು ಜಸ್ಟ್ ಕೀ ಆನ್ ಮಾಡಿ, ಓಲಾಲು ಕೂಡ ನೀವು ಕೀ ಆನ್ ಮಾಡಿ ಓಡಾಡಿಸ್ಬೇಕು ಅಂದ್ರೆ ಕೀ ಗಾಡಿಗಳು ಸಹ ಸಿಗುತ್ತೆ. ಎಷ್ಟು ವರ್ಷದ ಗಾಡಿಗಳು ಇವು? ಎಲ್ಲಾನು ನಿಮ್ಗೆ ಬ್ಯಾಂಕ್ ಆಕ್ಷನ್ ವೆಹಿಕಲ್ ಮತ್ತೆ ಎಕ್ಸ್ಚೇಂಜ್ ವೆಹಿಕಲ್ಸ್ ಆಗಿರೋದ್ರಿಂದ ಎಲ್ಲ 2024 ಮತ್ತೆ 25 ಲೇಟೆಸ್ಟ್ ಮಾಡೆಲ್ ಗಳೇ ಇರುತ್ತೆ. ಬರೀ 1-2 ವರ್ಷದ ಗಾಡಿಗಳು 100% ಅರ್ಧ ಬೆಲೆಗೆ ಸಿಗ್ತಾ ಇದಾವೆ. 100% ಹೌದು. ಓ ಗಾಡ್,
ಏತರ್ ಎಷ್ಟಿದಾವೆ ಸ್ಟಾಕ್ಸ್? ಏತರ್ ಮೋರ್ ದನ್ 20 ವೆಹಿಕಲ್ ಸಿಗುತ್ತೆ ನಿಮ್ಗೆ. ಹಂಗಂದ್ರೆ ಓಲಾ ಅಪ್ರಾಕ್ಸಿಮೇಟ್ ಎಷ್ಟಿದಾವಳಿ ಎಲ್ಲ ಸೇರಿಸಿ? ಓಲಾ ಅಂತೂ ನಿಮ್ಗೆ ಮೋರ್ ದನ್ 50 to 60 ವೆಹಿಕಲ್ ಸಿಗುತ್ತೆ. 50 to 60 ವೆಹಿಕಲ್. ಐಕ್ಯೂಬ್ ಎಷ್ಟು? 20-25 ಗಾಡಿಗಳು. ಹೌದು. ಚೇತಕ್ ಎಷ್ಟಿದಾವೆ? ಚೇತಕ್ ನಿಮ್ಗೆ ಮೋರ್ ದನ್ 10 ವೆಹಿಕಲ್ ಸಿಗುತ್ತೆ. ಮೋರ್ ದನ್ 10 ವೆಹಿಕಲ್ಸ್ ಇದಾವೆ. ಇಷ್ಟು ವೆಹಿಕಲ್ಗಳು 1 ವರ್ಷದಿಂದ 2 ವರ್ಷದೊಳಗಡೆ ಇರ್ತಕ್ಕಂಥ 100% ಹೌದು. ಎಲೆಕ್ಟ್ರಿಕ್ ಬೈಕ್ಗಳು ಅಲ್ವಾ? ಬ್ಯಾಂಕ್ ಆಕ್ಷನ್ ಎಲೆಕ್ಟ್ರಿಕ್ ಗಾಡಿಗಳು ವಿತ್ ನಿಮ್ಗೆ ಏನಂತ ಹೇಳಿದ್ರೆ ಹೊರಗಡೆ ನಿಮ್ಗೆ ಎಲೆಕ್ಟ್ರಿಕ್ ಗಾಡಿಗಳು ಸಿಗ್ತಾ ಹೋಗ್ತವೆ. ಬಟ್ ಮೈ ಬ್ಯಾಟರಿ ಟೆಕ್ ಎಲ್ಲ ಯಾಕೆ ಅಂತ ಹೇಳಿದ್ರೆ ಮೀನ್ ನಮ್ದು ಸರ್ವಿಸ್ ಅಶ್ಯೂರೆನ್ಸ್ ಆಗಿರ್ಬೋದು. ಈಗ ಹೊರಗಡೆ ತಗೊಂಡ್ರೆ ಗಾಡಿ ತಗೊಂಡು ಕಂಪ್ನಿ ವಾರಂಟಿ ಕೊಡುತ್ತಾ ಇಲ್ವಾ? ಸೊ ನಿಮ್ಗೆ ವೆಹಿಕಲ್ ಹೊಸ ತಗೊಂಡಾಗ ಏನ್ ವಾರಂಟಿ ಸಿಗುತ್ತೆ, ಸ್ಟಾರ್ಟಿಂಗ್ ಇನಿಷಿಯಲಿ ನಮ್ಮ ಹತ್ರ ಪರ್ಚೇಸ್ ಮಾಡಿದ್ರೆ 6 months ವಾರಂಟಿ ನಮ್ಮ ಕಡೆಯಿಂದನೂ ಸಿಗುತ್ತೆ. ನಮ್ಮ ಸರ್ವಿಸ್ ಬಗ್ಗೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತೇ ಇದೆ, ನಮ್ಮ ಮೈ ಬ್ಯಾಟರಿ ಟೆಕ್ ಸರ್ವಿಸ್ ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು ಫೀಡ್ಬ್ಯಾಕ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಮೇನ್ ಆಗಿ ಅಶ್ಯೂರ್ಡ್ ಸರ್ವಿಸ್ ಅಂಡ್ ಅಶ್ಯೂರ್ಡ್ ಡಾಕ್ಯುಮೆಂಟೇಶನ್ ಎಲ್ಲಾನು ಕೂಡ ಒನ್ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಗೆ ಒಂದೇ ಜಾಗದಲ್ಲಿ ನಿಮ್ಗೆ ಏತರ್ ಬೇಕಂದ್ರೆ ಏತರ್ ಸಿಗುತ್ತೆ, ವೀಡಾ ಬೇಕಂದ್ರೆ ವೀಡಾ, ಚೇತಕ್ ಬೇಕಂದ್ರೆ ಚೇತಕ್, ಐಕ್ಯೂಬ್ ಇದೆ, ಓಲಾ ಇದೆ, ಏತರ್ ಇದೆ. ನಿಮ್ಗೆ ಯಾವುದೇ ಬ್ರ್ಯಾಂಡ್ ಬೇಕಂದ್ರೂ ಕೂಡ ನೀವು ಒಂದೇ ಜಾಗಕ್ಕೆ ಬಂದು ನೀವು ವಿಸಿಟ್ ಮಾಡಿ ತಗೋಬಹುದು. ಈಗ ಏತರ್ ಗಾಡಿ ಇದೆ ಇಲ್ಲಿ. ಸೊ ಇದು ಅರೌಂಡ್ ಒಂದು 2 ವರ್ಷದ ಒಳಗಡೆ ಎಲ್ಲ ಬೈಕ್ಗಳು ಇರೋದು ಎಲ್ಲ ಕೂಡ ನಿಮ್ಗೆ 2024-25 ಮಾಡೆಲ್ಗಳೇ ಇರೋದಿಲ್ಲ ಅಲ್ವಾ? ಈಗ ಏತರ್ ಇದು ಎಷ್ಟಿದೆ ಶೋರೂಮ್ ಅಲ್ಲಿ? ಏತರ್ ಇದೇ ಗಾಡಿ ನೀವು ಶೋರೂಮ್ ಅಲ್ಲಿ ತಗೋತೀರಾ ಅಂತ ಹೇಳಿದ್ರೆ ವಿತ್ ಪ್ರೋ ಪ್ಯಾಕ್ ನಿಮ್ಗೆ ಹತ್ತತ್ರ 1,85,000-90,000 ರೂಪಾಯಿವರೆಗೂ ಬೀಳುತ್ತೆ. ಬಟ್ ಇದೇ ಗಾಡಿ ನಮ್ಮಲ್ಲಿ ತಗೋತೀರಾ ಅಂತ ಹೇಳಿದ್ರೆ ಇನ್ಕ್ಲೂಡಿಂಗ್ ಡಾಕ್ಯುಮೆಂಟ್ಸ್, ಚಾರ್ಜರ್ ಎಲ್ಲಾನು ಸೇರಿ ₹1 ಹಿಡನ್ ಚಾರ್ಜಸ್ ಇರಲ್ಲ ನಿಮ್ಗೆ. ಇನ್ಕ್ಲೂಡಿಂಗ್ ಡಾಕ್ಯುಮೆಂಟೇಶನ್ ಕೂಡ ನಾವೇ ನಿಮಗೆ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀವಿ. ಎಲ್ಲ ಸೇರಿ ನಿಮ್ಗೆ ಕೇವಲ 1,15,000 ರೂಪಾಯಿಗೆ ಏತರ್ ಸಿಗುತ್ತೆ ನಿಮ್ಗೆ. ಅರೌಂಡ್ 40 to 50% ಡಿಸ್ಕೌಂಟ್ ಸಿಕ್ತು ನಿಮ್ಗೆ ಏತರಲ್ಲೂ ಕೂಡ. ಅದೇ ನಾವು ಹೀರೋ ವೀಡಾ ನೋಡುತ್ತೀನಂದ್ರೆ ಹೀರೋ ವೀಡಾಗ್ ಹೋಗ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಹೊಸದು ಶೋರೂಮ್ ಅಲ್ಲಿ 1,53,000 ಇದೆ ನಿಮ್ಗೆ. ಬಟ್ ನಮ್ಮಲ್ಲಿ ನಿಮ್ಗೆ 75,000 ರೂಪಾಯಿ ಸಿಗುತ್ತೆ. ಅದು ಇನ್ಕ್ಲೂಡಿಂಗ್ ಡಾಕ್ಯುಮೆಂಟೇಶನ್, ಚಾರ್ಜರ್ ಎಲ್ಲ ಸೇರಿ ₹1 ಹಿಡನ್ ಚಾರ್ಜ್. 5 ವರ್ಷದ ಗಾಡಿ ಎಲ್ಲ ಜಸ್ಟ್ 1 year ಒಳಗಡೆ 2 year ಒಳಗಡೆ ಇರ್ತಕ್ಕಂಥ ಗಾಡಿಗಳು. ಹಾಗೆ ನೆಕ್ಸ್ಟ್ ಚೇತಕ್ ಹೋಗ್ತೀವಂದ್ರೆ ಚೇತಕ್ ಹೋಗ್ತೀರಾ ಅಂದ್ರೆ ಚೇತಕಲ್ಲಿ ಡಿಫ್ರೆಂಟ್ ಮಾಡೆಲ್ಸ್ ಬರ್ತಾ ಹೋಗುತ್ತೆ ನಿಮ್ಗೆ. 2301, 35011. ಸೊ ಇದು ನಿಮ್ಗೆ ಚೇತಕ್ ನೀವು ಟಾಪ್ ವೇರಿಯಂಟ್ ಹೋಗ್ತೀರಾ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ 1,40,000 ಇದೆ ಚೇತಕ್ ನಿಮ್ಗೆ. ಬಟ್ ಅದೇ ನೀವು ನಮ್ಮಲ್ಲಿ ತಗೋತೀರಾ ಅಂತ ಹೇಳಿದ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 80-75,000 ಕಿಲೋಮೀಟರ್ಸ್ ಬೇಸ್ ಮೇಲೆ ತುಂಬಾ ಗಾಡಿಗಳು ಆಪ್ಷನ್ಸ್ ಇರೋದ್ರಿಂದ ಕಿಲೋಮೀಟರ್ ಬೇಸ್ ಮೇಲೆ 75,000 85,000 ಆಪ್ಷನ್ಸ್ ಬರೀ 2 ವರ್ಷದೊಳಗಡೆ ಇರ್ತಕ್ಕಂಥ 100% ಚೇತಕ್ ನೋಡಿದ್ರೆ 2 ವರ್ಷ ಅಲ್ಲ 1 ವರ್ಷದೊಳಗಡೆ ಇರ್ತಕ್ಕಂಥ ಗಾಡಿಗಳು ಇದಾವೆ ನಿಮ್ಗೆ. ಎಲ್ಲಾನು ಕೂಡ ನಿಮ್ಗೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಿಮ್ಗೆ ಎಲ್ಲ ಅಂಡರ್ ವಾರಂಟಿ ಇರ್ತಕ್ಕಂಥ ಗಾಡಿಗಳು. ಹಾಗೆ ಟಿವಿಎಸ್ ಐಕ್ಯೂಬ್ 20-25 ಗಾಡಿಗಳಿದೆ. ಐಕ್ಯೂಬ್ ಅಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ. ನಿಮ್ಗೆ ಹೊಸ ಗಾಡಿ ನಿಮ್ಗೆ 1,40,000 ಬೀಳುತ್ತೆ ನಿಮ್ಗೆ. ಅದೇ ಗಾಡಿ ನಮ್ಮಲ್ಲಿ ನೀವು ತಗೋತೀರಾ ಅಂತ ಹೇಳಿದ್ರೆ ನಿಮ್ಗೆ ಕೇವಲ 75,000 85,000 ರೂಪಾಯಿ ಒಳಗೆ ಮಾಡಲು ಕಿಲೋಮೀಟರ್ಸ್ ಮೇಲೆ ನಿಮ್ಗೆ ಸಿಗುತ್ತೆ ಗಾಡಿಗಳು. ಸೊ ಆರಾಮ್ಸೆ ಈಗ ಎಷ್ಟಿದೆ ಅಂದ್ರೆ ಶೋರೂಮ್ ಅಲ್ಲಿ? ಇದು ಶೋರೂಮ್ ಅಲ್ಲಿ 140 ಇದೆ ನಿಮ್ಗೆ ಆನ್ ರೋಡ್ ಹೊಸ ಗಾಡಿ. ಈಗ ನಿಮ್ಮ ಹತ್ರ ಒಂದು 70,000 ಸಿಗುತ್ತೆ ಆರಾಮಾಗಿ ಸಿಗುತ್ತೆ ನಿಮ್ಗೆ. ಏನು ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ, ₹1 ಹಿಡನ್ ಚಾರ್ಜಸ್ ಇಲ್ಲ ನಿಮ್ಗೆ. ಇನ್ಕ್ಲೂಡಿಂಗ್ ಡಾಕ್ಯುಮೆಂಟೇಶನ್, ಚಾರ್ಜರ್ ಎಲ್ಲ ವಿತ್ 6 ತಿಂಗಳು ನಮ್ಮ ಕಡೆಯಿಂದನೂ ವಾರಂಟಿ ಸಿಗುತ್ತೆ, ಕಂಪ್ನಿ ವಾರಂಟಿ ಕೂಡ ಇರುತ್ತೆ. ಸೊ ಓಲಾದಲ್ಲಿ ಎಷ್ಟು ವೆರೈಟಿ ಇದೆ ನಿಮ್ಮ ಹತ್ರ? ಓಲಾಲಿ ನಿಮ್ಗೆ S1X ಸಿಗುತ್ತೆ. ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಇದು ಯಾವ ಮಾಡಲು? ಓಲಾ S1X. ಇದು 2025 ಮಾಡಲ್ ನಿಮ್ಗೆ. ಕೀ ಗಾಡಿ. ನೀವೇನೋ ರೂರಲ್ ಸೈಡ್ ಅಲ್ಲಿ ಹೋಗ್ಬೇಕಂದ್ರೆ ಕೀ ಆನ್ ಮಾಡ್ಕೊಳ್ಳಿ, ಓಡಾಡಿ. ನಿಮ್ಗೆ ಇದ್ರಲ್ಲಿ 2 ವೇರಿಯಂಟ್ ಬರುತ್ತೆ. ಒಂದು 3 kW, 4 kW. 3 kW ನಿಮ್ಗೆ ಒಂದು 80-100 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. 4 kW ಆಪ್ಷನ್ ಕೂಡ ಇದೆ ನಿಮ್ಗೆ. ಇದು ಕೂಡ ಕೀ ಗಾಡಿ 4 kW ಆಪ್ಷನ್ ಇದೆ ನಿಮ್ಗೆ. 4 kW ಅಲ್ಲಿ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು 140-130 ಕಿಲೋಮೀಟರ್ ರೇಂಜ್ ಸಿಗುತ್ತೆ ನಿಮ್ಗೆ ಕೀ ವೇರಿಯಂಟ್ಸ್. ಈ ಕೀ ವೇರಿಯಂಟ್ಸ್ ಎಲ್ಲ ನೀವು ಹೊಸ ತಗೋತೀರ ಅಂದ್ರೆ 1,08,000 ಇದೆ. ಬಟ್ ನಮ್ಮಲ್ಲಿ ನಿಮ್ಗೆ ಕೇವಲ 55,000 60,000 ಸಿಗುತ್ತೆ ನಿಮ್ಗೆ ಕೀ ಇರೋದು. ಅರೌಂಡ್ 50% ಡಿಸ್ಕೌಂಟ್. 100% ಹೌದು. ಅದು 1 ವರ್ಷದ ಗಾಡಿಗಳು. 2025 ನಿಮ್ಗೆ ಜೂನ್ ವೇರಿಯಂಟ್ ಇದು. ಜೂನ್ ವೇರಿಯಂಟ್ ಹೌದು. ಸೂಪರ್. ಹಾಗೆ ಇದ್ರಲ್ಲಿ ಇದು ನಿಮ್ಗೆ ಇದು ಕೂಡ ಕೀ ವೇರಿಯಂಟ್ ನಿಮ್ಗೆ. ಇದು ನಿಮ್ಗೆ 2024 or 25 ಮಾಡೆಲ್ ಇದೆ. ಇದು ಕೂಡ ನಿಮ್ಗೆ ಆಲ್ಮೋಸ್ಟ್ 1,10,000 ಇದೆ ಆನ್ ರೋಡ್ ಪ್ರೈಸ್ ನಿಮ್ಗೆ. ಇದು ಕೂಡ 55,000 to 60,000 ಅಲ್ಲಿ ನಿಮ್ಗೆ ಸಿಗುತ್ತೆ, ಇನ್ಕ್ಲೂಡಿಂಗ್ ಡಾಕ್ಯುಮೆಂಟೇಶನ್, ಚಾರ್ಜರ್ ಎಲ್ಲ ಸೇರಿ ಅಷ್ಟೇ. ನೋಡಿ ಇದು ಧಮಾಕ ಆಫರ್. ಇದು ಓಲಾ S1 Air ಇದೆ. ಇದು ಕೂಡ ನಿಮ್ಗೆ 2025 ಮಾಡೆಲ್. ಇದು ಕೂಡ ನಿಮ್ಗೆ ಹೊಸ ಗಾಡಿ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 1,10,000 ಇದೆ. ಇದು ನಮ್ಮಲ್ಲಿ ನಿಮ್ಗೆ 60,000 ಸಿಗುತ್ತೆ, ಇನ್ಕ್ಲೂಡಿಂಗ್ ಡಾಕ್ಯುಮೆಂಟೇಶನ್ ಚಾರ್ಜ್. 60,000 ಹೌದು. ಹಾಗೆ ನೆಕ್ಸ್ಟ್ ಇದು ನಿಮ್ಗೆ ಓಲಾ S1 Pro ಫಸ್ಟ್ ಜನರೇಷನ್. ಇದು 2023 ಮಾಡೆಲ್ ಇದೆ. ಇದು ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ನೀವು ಈಗ ಮಾಡೆಲ್ ಡಿಸ್ಕಂಟಿನ್ಯೂ ಆಗಿದೆ ಇದು. ಬಟ್ ನೀವು ಹೊಸ ಶೋರೂಮ್ ಇದು ಗಾಡಿ ತಗೋಬೇಕಿತ್ತು ಅಂತ ಹೇಳಿದ್ರೆ 1,40,000 ಬೀಳ್ತಿತ್ತು. ಬಟ್ ಕೇವಲ 45,000 ರೂಪಾಯಿಗೆ ವಿತ್ ಮೈ ಬ್ಯಾಟರಿ ಟೆಕ್ ವಾರಂಟಿ ಜೊತೆಗೆ ಈ ಗಾಡಿ ಸಿಗುತ್ತೆ. ಬರೀ 45,000. ನೆಕ್ಸ್ಟ್ ಓಲಾದಲ್ಲಿ ಇಷ್ಟೇ. ಇದು ನಿಮ್ಗೆ ಫಸ್ಟ್ ಜನರೇಷನ್ ಇದೆ, ಏರ್ ಇದೆ, ಮತ್ತೆ ನಿಮ್ಗೆ ಜನರೇಷನ್ 3 ವೆಹಿಕಲ್ಸ್ ಕೂಡ ಇದೆ. ಚೈನ್ ಡ್ರೈವರ್ ಲೇಟೆಸ್ಟ್ ಮಾಡೆಲ್ಗಳು ಅದು ಕೂಡ ಸಿಗುತ್ತೆ. ಓಲಾ ಆಯ್ತು, ಐಕ್ಯೂಬ್ ಆಯ್ತು. ಈಗ ನೆಕ್ಸ್ಟ್ ಏತರಲ್ಲಿ ಯಾವ ಮಾಡೆಲ್ ಇದೆ ಅದೊಂದು ಸ್ವಲ್ಪ ಹೇಳ್ಬಿಡಿ. ಏತರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಇದೆ. ಇದು ರೇಂಜ್ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 100. ಇದರಲ್ಲಿ ಏತರಲ್ಲಿ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ನಿಮ್ಗೆ
ಇದು ನಿಮ್ಗೆ ಇಲ್ಲಿ ಡಿಸ್ಪ್ಲೇ ನೀವು ನೋಡಬಹುದು ಇದರಲ್ಲಿ ಇದು ನಿಮ್ಗೆ 110 ಕಿಲೋಮೀಟರ್ ತೋರಿಸುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ನಿಮಗೆ ಎಕ್ಸಾಕ್ಟ್ಲಿ ಅಷ್ಟೇ ಕೊಡುತ್ತೆ ಇದರಲ್ಲಿ ನಿಮ್ಗೆ. ಬೇರೆ ವೆಹಿಕಲ್ಸ್ ಅಲ್ಲೆಲ್ಲ ನಿಮ್ಗೆ IDC ರೇಂಜು ಮತ್ತೆ ಬೇರೆ ವೇರಿ ಆಗುತ್ತೆ, ಬಟ್ ಇದರಲ್ಲಿ ನಿಮ್ಗೆ 100 ಕಿಲೋಮೀಟರ್ ತೋರಿಸುತ್ತೆ ಅಂದ್ರೆ ಎಕ್ಸಾಕ್ಟ್ಲಿ 100 ಕಿಲೋಮೀಟರ್ ಇನ್ನೂ 1 ಕಿಲೋಮೀಟರ್ ಎಕ್ಸ್ಟ್ರಾನೇ ಹೋಗುತ್ತೆ. 0 ಆದ್ಮೇಲೆ ಕೂಡ ಓಡುತ್ತೆ ಇದು. ಏತರ್ ಒಂದು ಹೈ ಕ್ಲಾಸ್ ನಿಮ್ಗೆ ಒಂದು ಒಳ್ಳೆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ಏತರ್ಗೆ ಹೋಗ್ಬೋದು. ಅಂದ್ರೆ ಹೇಳಿದಂತೆ ನಡೆದೇವೆ ಅಂತ ಹೇಳ್ತಾರೆ, ನಾವೇನ್ ತೋರಿಸ್ತೀವೋ ಅದೇ ಮೈಲೇಜ್ ಬರುತ್ತೆ 100%. ಸೊ ಈಗ ಶೋರೂಮ್ ಅಲ್ಲಿ ಎಷ್ಟಿದೆ ಇದು? ಶೋರೂಮ್ ಅಲ್ಲಿ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು ಪ್ರೋ ಪ್ಯಾಕ್ ಎಲ್ಲ ಸೇರಿ 1,90,000 ಬೀಳುತ್ತೆ ನಿಮ್ಗೆ. 1,15,000 ನೀವು 1,15,000 ನಾವು ಕೊಡ್ತೀವಿ, ಇನ್ಕ್ಲೂಡಿಂಗ್ ಡಾಕ್ಯುಮೆಂಟೇಶನ್ ಚಾರ್ಜರ್ ಎಲ್ಲ ಸೇರಿ. ಸೊ ಗಾಡಿ ಕಂಡೀಷನ್ ಹೆಂಗಿದೆ ಅದ್ರ ಬಗ್ಗೆ ಸ್ವಲ್ಪ ತೋರಿಸ್ಬೋದು. ಗಾಡಿ ಕಂಡೀಷನ್ ಕೂಡ ನಿಮ್ಗೆ ಇದರಲ್ಲಿ 2 ಆಪ್ಷನ್ಸ್ ಬರ್ತಾ ಹೋಗುತ್ತೆ. ನಮ್ದು ಮೇಜರ್ ಸರ್ವಿಸ್ ಇರೋದ್ರಿಂದ ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ನಿಮ್ಗೆ ಒಂದು ಒಳ್ಳೆ ಸರ್ವಿಸ್ ಮಾಡಿ ನಾವು ಕೊಡ್ತೀವಿ. ಇಲ್ಲ ಪ್ರೀಮಿಯಂ ಅಲ್ಲಿ ಒಂದು ಒಳ್ಳೆ ಫಿನಿಶಿಂಗ್ ಬೇಕು ಗಾಡಿಲಿ ಅಂತ ಹೇಳಿದ್ರೆ ಆ ಆಪ್ಷನ್ ಕೂಡ ಇದೆ. ನೀವು ಇಲ್ಲಿರುವಂತ ಒಂದು ಏತರನ ನೋಡಬಹುದು, ಬಾಡಿ ಮೇಲೆ ಒಂದು ಸ್ಕ್ರಾಚ್ ಕೂಡ ಇಲ್ಲ, ಕಂಪ್ಲೀಟ್ಲಿ ಹೊಸ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇರ್ತಕ್ಕಂಥ ಏತರು. ಬರೀ ಇದಂತಲ್ಲ, ನೀವು ಯಾವುದೇ ಸ್ಟಾಕ್ ನೋಡಬಹುದು, ಎಲ್ಲ ಕೂಡ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ರೀಫರ್ಬ್ ಮಾಡಿ ನಾವು ಕೊಡ್ತೀವಿ. ಸೊ ಎಲ್ಲ 50% ಡಿಸ್ಕೌಂಟ್ ಅಲ್ಲಿ 100% to 50% ಫಿಕ್ಸ್. ಕೆಲವೊಂದು ವೆಹಿಕಲ್ಸ್ ಜೆನ್ವನ್ಗಂತೂ ನಿಮ್ಗೆ ಇನ್ನೂ ಹೈ ಡಿಸ್ಕೌಂಟ್ ಸಿಗುತ್ತೆ. ಹೈ ಡಿಸ್ಕೌಂಟ್ ಇದು ಅಷ್ಟೇ ಅಲ್ಲೇ ನೀವೇನಾದ್ರೂ ನಿಮ್ಮ ವೆಹಿಕಲ್ಸ್ ನ ಸೇಲ್ ಮಾಡ್ಬೇಕಂದ್ರೆ ಅದು ಕೂಡ ಆಪ್ಷನ್ ಇದೆ ನಮ್ಮಲ್ಲಿ ಅಲ್ವಾ. ಸೊ ನೋಡಿ, ಸ್ಕ್ರಾಚ್ ಇಲ್ಲ ಏನಿಲ್ಲ, ಬರೀ 1-1.5 ವರ್ಷದ ಗಾಡಿಗಳೆಲ್ಲ ನಿಮಗೆ 40 to 50% ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ. ಅವ್ರೇನು ಬ್ಯಾಂಕ್ ಸೀಸಿಂಗಲ್ಲಿ ತಗೊಂಡಿರ್ತಕ್ಕಂಥ ಲೋನ್ ತೊಗೊಂಡಿರ್ತಾರೆ, ಕಟ್ಟಕ್ಕಾಗಿರಲ್ಲ, ಏನೋ ಅವರು ಸಮಸ್ಯೆಗಳು. ಸೊ ಅದು ಬಂದು ಇಲ್ಲಿ ನಿಮಗೆ ಚೆನ್ನಾಗಿರೋ ಗಾಡಿಗಳನ್ನ ನಿಮಗೆ ಒಂದು 50% ಡಿಸ್ಕೌಂಟಲ್ಲಿ ಕೊಡ್ತಾರೆ. ಆ ಅಮೌಂಟ್ ಆದ್ರೂ ಕೊಟ್ಟಿರೋ ದುಡ್ಡಾದ್ರೂ ರಿಕವರಿ ಮಾಡೋಣ ಅಂತ ಅವ್ರ ಬ್ಯಾಂಕ್ ಅಲ್ವಾ. 100% ಹೌದು. ಸೊ ಇಷ್ಟು ಚಾನ್ಸ್ ಪ್ರೈಸಲ್ಲಿ ನಿಮಗೆ ಸಿಗ್ತಾ ಇದೆ. ಇದೆಲ್ಲ ನೀವು ಹುಡುಕಂತ ಹೋಗ್ತೀನಿ ಅಂದರೆ ಬ್ಯಾಂಕ್ ಸೀಸಿಂಗ್ ಗಾಡಿಗಳು ಎಲ್ಲಿದ್ದಾವೆ ಏನು ಅಂತ ತುಂಬ ಕಷ್ಟ ಇದೆ ನೀವು ತೊಗೋಬೇಕಂತ ಅಂದರೆ. ಸೊ ಮೈ ಬ್ಯಾಟ್ರಿ ಟೆಕ್ ಕಡೆಯಿಂದ ಈಸಿಯಾಗಿ ನಿಮಗೆ ಈ ಗಾಡಿಗಳು ಸಿಗ್ತಾ ಇದ್ದಾವೆ. ಅದು ಕೂಡ ನೋಡಿ ನೀಟ್ ಆ್ಯಂಡ್ ಕ್ಲೀನಾಗಿ ಎಷ್ಟು ಚೆನ್ನಾಗಿರೋ ಗಾಡಿಗಳನ್ನ ತೊಗೊಂಬಂದಿದ್ದಾರೆ ಅಂದರೆ, ಸೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಬಲ್ಕಾಗಿ ಎಲ್ಲವೂ ಎತ್ಕೊಂಬಂದಿಲ್ಲ, ಚೆನ್ನಾಗಿರೋ ಗಾಡಿಗಳನ್ನ ಮಾತ್ರ ಸೆಲೆಕ್ಷನ್ ಮಾಡಿ ಹುಡುಕಿ ತೊಗೊಂಬಂದು ಇಟ್ಟಿದ್ದಾರೆ ಇದರಲ್ಲಿ. ಸೊ ನೀವು ಇದರಲ್ಲೂ ಕೂಡ ಫಿಲ್ಟರ್ ಮಾಡ್ಕೋಬಹುದು, ಅದ್ರಲ್ಲಿ ಯಾವ ಗಾಡಿ ಈಗ ನಿಮ್ಗೆ ನೀವೆಲ್ಲರೂ ಹೊರಗಡೆ ಇಂಡಿವಿಜುವಲ್ ಪರ್ಚೇಸ್ ಮಾಡಿದ್ರೆ ಒಂದು ಆಪ್ಷನ್ ಮಾತ್ರ ಇರುತ್ತೆ. ಈಗ ಪರ್ಟಿಕ್ಯುಲರ್ ನನ್ಗೆ ಐಕ್ಯೂಬೇ ಬೇಕು ಅನ್ನೋರ್ಗೆ ಐಕ್ಯೂಬ್ ಲಾಟ್ ಇದೆ, ನಿಮ್ಗೆ ಏತರೇ ಬೇಕಂದ್ರೆ ಏತರ ಆಪ್ಷನ್ಸ್ ಇದೆ. ನಿಮ್ಗೆ ಆ ಮಾಡೆಲ್ ಬೇಕಂದ್ರೆ ಅದರಲ್ಲೇ ತುಂಬಾ ಆಪ್ಷನ್ಸ್ ಇರೋದ್ರೆ ನಿಮ್ಗೆ ಯಾವ್ದು ಬೇಕಾದ್ರೂ ಕಿಲೋಮೀಟರ್ ಬೇಸ್ ಮೇಲೆ ಆಗಿರ್ಬೋದು ಸೆಲೆಕ್ಟ್ ನೀವೇ ಮಾಡ್ಕೋಬಹುದು ಅಷ್ಟೇ. ಸದ್ಯಕ್ಕೆ ಇದೆಲ್ಲ ಆಫರ್ಗಳು ನೋಡ್ತಾ ಇದ್ರೆ ಶೋರೂಮಲ್ಲಿ ತಗೊಳೋದಕ್ಕಿಂತ ಇಲ್ಲಿ ತಗೊಂಡ್ರೆ ನೀವೇನು ಹೇಳ್ತೀರಾ, ಸೆಕೆಂಡ್ ಓನರ್ ಆಗ್ತೀರಾ. ಅದು ಬಿಟ್ಟು ಒಂದೂವರೆ ವರ್ಷದ ಗಾಡಿ ಹಳೆ ತಗೊಂತೀರಾ ಅನ್ನೋದು ಬಿಟ್ರೆ ಸೇಮ್ ಅದೇ ಟೇಸ್ಟೇ, ಅದೇ ತರನೇ 50% ಡಿಸ್ಕೌಂಟ್ ಅಲ್ಲಿ ನೀವು ಸೆಕೆಂಡ್ ಹ್ಯಾಂಡ್ OLX ಅಲ್ಲಿ ಹೋದ್ರೂ ಕೂಡ ಸಿಗಲ್ಲ ಈ ಪ್ರೈಸ್. 100% ಅದು ವಿತ್ ನೀವು OLX ಹೋಗೋದ್ರಿಂದ ನಮ್ಮಲ್ಲಿ ವಿತ್ ಸರ್ವಿಸ್ ಅಶ್ಯೂರೆನ್ಸ್ ಜೊತೆಗೆ ನಾವು ಕೊಡ್ತೀವಿ ಅಲ್ವಾ. ಈಗ ಕಸ್ಟಮರ್ ತಗೊಂಡಿರ್ತಾರೆ, ಮಾರ್ತಿರ್ತಾರೆ, ಒಂದೂವರೆ ವರ್ಷ ಆಗಿರುತ್ತೆ, ಯಾರು 50% ಕಡಿಮೆ ದುಡ್ಡಿಗೆ ಮಾರ್ತಾರೆ ನೀವೇ ಹೇಳಿ. ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ, ಈ ಮಾಡೆಲ್ ಎಲ್ಲ ಹಾಕ್ಬಿಟ್ಟು ಆ ರೇಟಿಗೆ ಸಿಗಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಮಲ್ಟಿ ಬ್ರ್ಯಾಂಡು ಐಕ್ಯೂಬ್ ಬೇಕಾ, ಓಲಾ ಏತರ್ ಬೇಕಾ, ಚೇತಕ್ ಬೇಕಾ, ವೀಡ್ ಬೇಕಾ, ಎಲ್ಲ ಥರ ಗಾಡಿಗಳು ನಿಮಗೆ 1-1.5 ವರ್ಷದ ಗಾಡಿಗಳು, ಕಡಿಮೆ ಓಡಿರ್ತಕ್ಕಂಥ ಗಾಡಿಗಳು, ಬ್ಯಾಂಕ್ ಸೀಸಿಂಗ್ ವೆಹಿಕಲ್ಗಳು ನಿಮಗೆ 40 to 50% ಡಿಸ್ಕೌಂಟಲ್ಲಿ ನಿಮಗೆ ಮೈ ಬ್ಯಾಟ್ರಿ ಟೆಕ್ ಕಡೆಯಿಂದ ಸಿಗ್ತಾ ಇದ್ದಾವೆ. ಲೈನಿಗೆ ನಿಲ್ಲಿಸ್ಬಿಟ್ಟಿದ್ದಾರೆ, ಯಾರೆಲ್ಲ ಬರ್ತಿರೋ ಬನ್ನಿ, ಲಿಮಿಟೆಡ್ ಸ್ಟಾಕ್ಗಳಿದ್ದಾವೆ, ಬೇಗ ಬಂದಷ್ಟು ನಿಮಗೆ ಒಳ್ಳೊಳ್ಳೆ ಗಾಡಿಗಳು ಸಿಗುತ್ತೆ, ಸೆಲೆಕ್ಷನ್ ಮಾಡ್ಕೋಬೋದು. ಸೊ ಈ ಗಾಡಿಗಳಿಗೆ ಲೋನ್ಗಿನ್ನೇನಾದರೂ ಬಜಾಜ್ ಗಾಡಿ ಇತ್ತು ಅಂತ ಹೇಳಿದ್ರೆ ಆಗತ್ತೆ, ಅದೊಂದೇ ಆಪ್ಷನ್ ಇರೋದು ಪ್ರೀ ಓನ್ ಗಾಡಿಗಳಿಗೆ. ಬಜಾಜ್ ಗಾಡಿ ಇತ್ತು ಅಂದ್ರೆ 100% ಮಾಡ್ತೀವಿ, ಅಷ್ಟಾಗುತ್ತೆ. ಅದು ಬಿಟ್ಟು ನಿಮ್ಮ ಕಡೆಯಿಂದ ಬೇರೆ ಏನೇನು ಸರ್ವಿಸ್ ಇದೆ? ನಮ್ಮ ಕಡೆಯಿಂದ ಮೇಜರ್ ನಮ್ಮ ಸರ್ವಿಸ್ ಸ್ಟೇಷನ್ ಒಳಗಡೆ ಸರ್ವಿಸ್ ಸ್ಟೇಷನ್ ತೋರಿಸ್ಬೇಡ, ಸರ್ವಿಸ್ ಮೇಜರ್ ಆಗಿ ಏನೇನು ಸರ್ವಿಸ್ ಮಾಡ್ತೀವಿ ನಾವು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ನಿಮಗೆ ವೆಹಿಕಲ್ ಅಲ್ಲಿ ಸ್ಟಾರ್ಟಿಂಗ್ ನೇಮ್ ಟ್ರಾನ್ಸ್ಫರ್ ಆಗೋವರೆಗೂ ಗಾಡಿಗೆ ಏನೇ ಆದ್ರೂ ಕೂಡ ನಾವೇ ಜವಾಬ್ದಾರಿ ಇರ್ತೀವಿ. ದೆನ್ ಫರ್ದರ್ ಆದ್ಮೇಲೆ ಗಾಡಿಗಳ್ದು ಏನೇನು ವಾರಂಟಿ ಇರುತ್ತೆ ಅವು ಕಂಪ್ನಿ ವಾರಂಟಿಗಳು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಮಾರ್ಕೆಟ್ ಅಲ್ಲಿ ತುಂಬಾ ಚೈನಾ ಬ್ರ್ಯಾಂಡ್ಗಳು ಇದಾವೆ, ಅಂದ್ರೆ ಕಡಿಮೆ ರೇಟಿಗೆ 25,000 30,000ಕ್ಕೆಲ್ಲ ಶೋರೂಮ್ ಗಾಡಿಗಳು ಸಿಗ್ತಾ ಇದಾವೆ. ಸೊ ಅದನ್ನ ಮೀರಿ ಒಂದು ಪ್ರೀಮಿಯಂ XYZ ಅನ್ನೋದಕ್ಕಿಂತ ಡೈರೆಕ್ಟ್ ಬ್ರ್ಯಾಂಡ್ಗಳು ಹೆಸರು ಹೇಳ್ಬಿಟ್ಟಿದೀವಿ ನಾವು. ಇಷ್ಟು ಬ್ರ್ಯಾಂಡ್ ಆಳ್ತಾ ಇರೋದು ನಮ್ಮ ಇಂಡಿಯಾದಲ್ಲಿ. ಓಲಾ ಸೂಪರ್ ಅಪ್ಪ ಗಾಡಿ ಅಂತಾರೆ, ಏತರು ಅದು ಕೂಡ ಬ್ರಾಂಡೆಡ್ ಅಪ್ಪ ಅಂತ ಹೇಳ್ತಾರೆ. ಅದೇ ತರ ಐಕ್ಯೂಬ್, ಚೇತಕ್, ಇಷ್ಟು ಗಾಡಿಗಳು ಅಂದ್ರೆ ಓನ್ಲಿ ಪ್ರೀಮಿಯಂ ಗಾಡಿಗಳು ಇಲ್ಲಿ ನಿಮಗೆ ಏನು ಬ್ಯಾಂಕ್ ಸೀಸಿಂಗಲ್ಲಿ ಸೀಸ್ ಆಗಿರ್ತಕ್ಕಂಥ ಗಾಡಿಗಳು ಇಲ್ಲಿ ಸಿಗ್ತಾ ಇರೋದು. ಮತ್ತು ಇವ್ರ ಕಡೆಯಿಂದನೇ ಸರ್ವಿಸ್ ಇರುತ್ತೆ, ಇವ್ರ ಹತ್ರ ಪರ್ಚೇಸ್ ಮಾಡಿದ್ದಲ್ದಲ್ಲೇ ನಿಮ್ಮ ಹತ್ರನೇ ಇದೆಯಾ ಓನಾಗಿ, ಆ ಗಾಡಿ ಕೂಡ ಸರ್ವಿಸ್ ಮಾಡಿಕೊಡ್ತಾರೆ. ಇಲ್ಲೆಲ್ಲ ನೋಡ್ತಾ ಇರ್ಬೋದು ಇವ್ರ ಸೆಟಪ್ಪು. ಬರೀ ನಿಮಗೆ ಸೇಲ್ಸ್ ಅಷ್ಟೇ ಅಲ್ಲ, ಟ್ರಸ್ಟೆಡ್ ಸರ್ವಿಸ್ ಇರೋದ್ರಿಂದ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಕಂಪ್ಲೀಟ್ಲಿ ಟ್ರೈನ್ಡ್ ಟೆಕ್ನಿಷಿಯನ್ಸ್ ಇರ್ತಾರೆ. ನಿಮಗೆ ಬರೀ ಒನ್ ಬ್ರ್ಯಾಂಡ್ ಸರ್ವಿಸ್ ಅಲ್ಲ, ನಿಮ್ಮ ಹತ್ರ ಯಾವುದೇ ರೀತಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದ್ರೂ ಕೂಡ ನಾವು ಅದನ್ನ ಸರ್ವಿಸ್ ಮಾಡ್ಕೊಡ್ತೀವಿ. ಸೊ ಆ್ಯಂಡ್ ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ನಮ್ಮಲ್ಲಿ ವೆಹಿಕಲ್ಸ್ ಪರ್ಚೇಸ್ ಮಾಡೋದ್ರಿಂದ ನಾನು ಆಲ್ರೆಡಿ ಹೇಳಿರೋ ಹಾಗೆ ಸ್ಟಾರ್ಟಿಂಗ್ ಇನಿಷಿಯಲ್ 6 months ನಮ್ಮ ಹತ್ರ ಪರ್ಚೇಸ್ ಮಾಡಿ 6 months ಕಂಪ್ಲೀಟ್ ವಾರಂಟಿ ನಮ್ಮ ಕಡೆಯಿಂದ ಇರುತ್ತೆ. ಅದಾದ್ಮೇಲೆ ಏನಿದ್ರು ಕಂಪ್ನಿ ವಾರಂಟಿ ಟ್ರಾನ್ಸ್ಫರ್ ಆಗುತ್ತೆ ನಿಮಗೆ. ಸೊ ಆ್ಯಂಡ್ ನಿಮ್ಮಲ್ಲಿ ಯಾವುದೇ ರೀತಿಯ ಸ್ಪೇರ್ ಪಾರ್ಟ್ಸ್ ಬೇಕಾದ ಯಾವುದೇ ರೀತಿಯ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ನೀವು ನೋಡ್ತಾ
ನೋಡ್ತಾ ಇರ್ಬೋದು ಇಲ್ಲಿ ಓಲಾ ಆಗಿರ್ಬೋದು, ನಿಮಗೆ TVS iQube ಆಗಿರ್ಬೋದು, ನಿಮಗೆ ಯಾವುದೇ ರೀತಿಯ ಬ್ರ್ಯಾಂಡ್ಸ್ ಅಥವಾ ನಿಮ್ಮ ಹತ್ರ ಚೈನೀಸ್ ವೆಹಿಕಲ್ಸ್ ಇತ್ತು ಅಂದ್ರೂ ಕೂಡ ಅದಕ್ಕೂ ಕೂಡ ನಮ್ಮಲ್ಲಿ ಸರ್ವಿಸ್ ಸಿಗ್ತಾ ಇರ್ಬೋದು. ಆಲ್ರೆಡಿ ಹೇಳಿದ್ರು ಈ ಮಾರ್ಕೆಟಲ್ಲಿ ಆಲ್ರೆಡಿ 30,000 35,000ಕ್ಕೆಲ್ಲ ಗಾಡಿಗಳು ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು, ಅದೆಲ್ಲ ಒಂದೂವರೆ ವರ್ಷ ಆದ್ಮೇಲೆ ಏನು ಕಂಡೀಷನ್ ಆಗುತ್ತೆ ಅಂದ್ರೆ ಇಲ್ಲೇ ತೋರಿಸ್ತೀನಿ ನಿಮಗೆ. ಕಂಪ್ಲೀಟ್ ನೋಡಿ, ಇದೆಲ್ಲಾನು ಕೂಡ ಒಂದೂವರೆ ವರ್ಷ ಆದ್ಮೇಲೆ ಕಂಪ್ಲೀಟ್ ಸ್ಕ್ರಾಪ್ ಕಂಡೀಷನ್, ಮೋಟ್ರು ಬ್ಯಾಟ್ರಿ ಎಲ್ಲಾನು ಹೋಗ್ಬಿಟ್ಟಿರುತ್ತೆ ಇದರಲ್ಲಿ. ಕಂಪ್ಲೀಟ್ ಅದನ್ನ ಒಂದೂವರೆ ವರ್ಷ ಆದ್ಮೇಲೆ ಅದಕ್ಕೆ ಬ್ಯಾಟ್ರಿ ಹಾಕ್ಸ್ಕೊಂಡ್ರು ಬರ್ತಿರಲ್ಲ, ಕಂಪ್ಲೀಟ್ ಅದನ್ನ ಸ್ಕ್ರಾಪೇ ಮಾಡಬೇಕು. ಸೊ ಅದ್ರ ಬದಲು ನೀವು ಇನ್ನೊಂದು 10,000-15,000 ಹಾಕಿದ್ರೆ ನಿಮ್ಗೆ ಒಂದು ಒಳ್ಳೆ ಪ್ರೀಮಿಯಂ ಅಫೋರ್ಡಬಲ್ ಪ್ರೈಸಲ್ಲಿ ಒಂದು ಪ್ರೀಮಿಯಂ ಗಾಡಿನೇ ಸಿಗುತ್ತೆ ನಿಮಗೆ. ಸೊ ಹಾಗಾಗಿ ಸರ್ವಿಸ್ ನಿಮ್ಮದೇ ಇರುತ್ತೆ. ಮತ್ತು ಆಮೇಲೆ ಪಾರ್ಟ್ ರಿಪ್ಲೇಸ್ಮೆಂಟ್ಗೆ ಏನಾದರೂ ಚಾರ್ಜ್ ಹೆವಿ ಆಗುತ್ತಾ ಹೇಗೆ? EVಯಲ್ಲಿ ನಿಮಗೆ ಯೂಶಲಿ ಮೇಂಟೆನೆನ್ಸ್ ಬೇಡ ಅಂತ ಹೇಳ್ತಾರೆ, ಬಟ್ ಪೀರಿಯಾಡಿಕ್ ಮೇಂಟೆನೆನ್ಸ್ ಮಾಡ್ಕೊತಾ ಹೋಯ್ತು ಅಂತ ಹೇಳಿದ್ರೆ ನಿಮಗೆ ವೆಹಿಕಲ್ಸ್ದು ಸ್ಪೇರ್ ಪಾರ್ಟ್ಸ್ ಕೂಡ ಲೈಫ್ ಜಾಸ್ತಿನೇ ಬರುತ್ತೆ. ಕಂಪ್ಯಾರಿಟಿವ್ಲಿ ನಿಮಗೆ ಈ ಥರದ್ದು ಸ್ಪೇರ್ ಪಾರ್ಟ್ಸ್ ಪ್ರೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಮಿಕ್ಕಿದ ಎಲ್ಲ ಬ್ರ್ಯಾಂಡು ಕೂಡ ಅಫೋರ್ಡಬಲ್ ಪ್ರೈಸಲ್ಲೇ ಇರುತ್ತೆ, ಅದು ನಮ್ಮಲ್ಲೇ ಸಿಗುತ್ತೆ. ಇನ್ ಕೇಸ್ ಈಗ ಇನ್ನೊಂದು ಏನಂತ ಹೇಳಿದ್ರೆ, ಎಲೆಕ್ಟ್ರಿಕ್ ವೆಹಿಕಲ್ ಫಸ್ಟ್ ಆಫ್ ಆಲ್ ಕಸ್ಟಮರ್ಸ್ ಹೋಗೋದೇ ಅವ್ರಿಗೆ ಬಜೆಟ್ ಉಳಿತಾಯ ಆಗಲಿ, ಅವ್ರ ಡೈಲಿ ಪೆಟ್ರೋಲ್ ಉಳಿತಾಯ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಪ್ರೀ ಓನ್ಡ್ ವೆಹಿಕಲ್ಸ್ ತೊಗೊಂಡ್ರೆ ಆಲ್ರೆಡಿ ಬಜೆಟಲ್ಲಿ ಉಳಿತಾಯ ಮಾಡ್ತಿದ್ದಾರೆ. ಆ್ಯಂಡ್ ಮೋರ್ ಓವರ್ ನಮ್ಮಲ್ಲಿ ಪ್ರೀ ಓನ್ಡ್ ಸ್ಪೇರ್ಸ್ ಕೂಡ ಸಿಗುತ್ತೆ. ಪ್ರೀ ಓನ್ಡ್ ನೀವು ವೆಹಿಕಲ್ಸ್ ನೋಡಿದ್ವಿ, ನಮ್ಮಲ್ಲಿ ಪ್ರೀ ಓನ್ಡ್ ಸ್ಪೇರ್ಸ್ ಕೂಡ ಸಿಗುತ್ತೆ. ನಿಮ್ಗೆ ಹೊಸ ಸ್ಪೇರ್ಸು ಸಿಗುತ್ತೆ, ಪ್ರೀ ಓನ್ಡ್ ಸ್ಪೇರ್ಸು ಸಿಗುತ್ತೆ. ಕಾಸ್ಟ್ ಏನು ಜಾಸ್ತಿ ಆಗಲ್ವಾ? ಅಬ್ವಿಯಸ್ಲಿ ಈಗ ನೋಡಿ, ಇದೊಂದು ಪಾರ್ಟ್ ಇದೆ, ಇದೊಂದು ಪ್ಲಾಸ್ಟಿಕ್ ಪಾರ್ಟ್. ಈ ಪ್ಲಾಸ್ಟಿಕ್ ಪಾರ್ಟ್ ನ ನೀವೇನಾದ್ರೂ ಹೊಸದ್ ಹಾಕ್ಸ್ಕೊತೀರಾ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 2,500 ಬೀಳುತ್ತೆ ಇದು ಫುಲ್ ಪಾರ್ಟ್. ಬಟ್ ನಮ್ಮಲ್ಲಿ ನಿಮ್ಗೆ 1,500 ಸಿಗುತ್ತೆ. ಹೌದು, ಹೋಲ್ಸೇಲ್ ಅಲ್ಲಿ ಯೂಸ್ಡ್ ಪಾರ್ಟ್ಸ್, ಯೂಸ್ಡ್ ಬಾಡಿ ಪಾರ್ಟ್ಸ್ ಕೂಡ ಸಿಗುತ್ತೆ, ಅಥವಾ ಯೂಸ್ಡ್ ಟೈರ್ಸ್ ಬೇಕಂದ್ರೆ ಅದು ಸಿಗುತ್ತೆ ನಿಮಗೆ. ಕಂಪ್ಲೀಟ್ ರಿಫರ್ಬಿಶ್ಡ್ ಪ್ರೀ ಓನ್ಡ್ ವೆಹಿಕಲ್ಸ್ ಇರುತ್ತೆ, ಪ್ರೀ ಓನ್ಡ್ ಸರ್ವಿಸ್ ಅಲ್ಲಿ ಸ್ಪೇರ್ಸ್ ಕೂಡ ಸಿಗುತ್ತೆ ನಿಮಗೆ. ಸೊ ಸೂಪರ್, ನೋಡಿದ್ರಲ್ವಾ ಮೈ ಬ್ಯಾಟ್ರಿ ಟೆಕ್ಕಲ್ಲಿ ನಿಮಗೆ ನೀವು ಪ್ರೀ ಓನ್ಡ್ EV ಗಾಡಿಗಳು ಏನಾದರೂ ನೋಡ್ತೀನಿ ಅಂತಂದರೆ ಜಸ್ಟ್ 1-1.5 ವರ್ಷದ ಗಾಡಿಗಳು ಸೇಲ್ಸ್ ಇದ್ದಾವೆ. ಜೊತೆಗೆ ಸರ್ವಿಸ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಇವ್ರದೇ ಸರ್ವಿಸ್ ಇದೆ. ಸೊ ಇಷ್ಟೆಲ್ಲ ಅವಕಾಶ ಮೈ ಬ್ಯಾಟ್ರಿ ಟೆಕ್ ಕಡೆಯಿಂದ ಸಿಗ್ತಾ ಇದೆ. ಲಿಮಿಟೆಡ್ ಟೈಮ್ ಇದೆ, ಲಿಮಿಟೆಡ್ ಸ್ಟಾಕ್ ಇದೆ. ಯಾರಿಗೆಲ್ಲ ಬೇಕೋ ಬೇಗ ಬಂದು ಗ್ರ್ಯಾಬ್ ಮಾಡ್ಕೊಳ್ಳಿ. ಅದರಲ್ಲಿ ಸ್ಟಾಕ್ಸಲ್ಲಿ ಯಾವ್ಯಾವ್ದು ಬೇಕೋ ನಿಮಗೆ ಬೇಕಾಗಿರ್ತಕ್ಕಂಥ ಟೇಸ್ಟಲ್ಲಿರ್ತಕ್ಕಂಥ ಗಾಡಿಗಳನ್ನ ಸೆಲೆಕ್ಟ್ ಮಾಡ್ಕೋಬೋದು, ಬೈ ಮಾಡ್ಬೋದು. 50% ಕಮ್ಮಿ ದುಡ್ಡಲ್ಲಿ ಸಿಗ್ತಾ ಇದ್ದಾವೆ. ಯಾರು ಬಿಡ್ತಾರೆ ಹೇಳಿ? ಬೇಗ ಬಂದು ಬೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.